ಹಾಯ್ ಎಲ್ರಿಗೂ ಶರಣ್ರಿ, ಹೆಂಗಿದಿರಿಪ್ಪ ಎಲ್ಲರೂ? ನಾನು ಸೂಪರ್ ಅದಿ ನೋಡ್ರಿ. ಬೆಳಗಿಂದ ವರ್ಕೌಟ್ ಮಾಡಿ ರಾಗಿ ಗಂಜಿ ಕುಡಿದು ಇವತ್ತಿನ ಬೆಳಗ್ಗೆ ಉಪಹಾರ ಮುಗಿಸಿದೆ. ಮಧ್ಯಾಹ್ನಕ್ಕೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಳ್ಳೋಣ ಅಂತ ಪಾಲಕ್ ಸೊಪ್ಪಿದ್ರಿ, ಸೊಪ್ಪು ಸಾರು ಮಾಡೋಣ ಅಂತ ಹೊರಟಿದ್ದೀನಿ ಬೇಳೆ ಜೊತೆಗೆ. ಸೊ ಬೇಳೆ ತೊಳೆದ್ಬಿಟ್ಟು ಅದಕ್ಕೆ ಅರ್ಧ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಹಸಿಮೆಣಸಿನ್ಕಾಯಿ 4 ಹಾಕಿದ್ದೀನಿ, ಹಾಗೆ ಕರಿಬೇವು ಹಾಕಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಗೆ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿದೆ. ನಂತರದಲ್ಲಿ ಒಂದು 2 ಗ್ಲಾಸ್ ನೀರು ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದೆ. ಆಮೇಲೆ ಹಾಗೆ ಹುಣಸೆ ಹಣ್ಣು ಕೂಡ ಹಾಕಿದೆ. ಆಮೇಲೆ ಉಪ್ಪು ಹಾಕಿದೆ, ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಅದಾದಮೇಲೆ ಅರಿಶಿನ ಪುಡಿ ಹಾಕಿದೆ. ನಂತರದಲ್ಲಿ ಕುಕ್ಕರ್ನ ಮುಚ್ಚಿಬಿಟ್ಟು ಇನ್ನೊಂದು ಗ್ಯಾಸ್ ಸ್ಟವ್ಗೆ ಇಟ್ಟೆ. ನಂತರದಲ್ಲಿ ರೈಸ್ ಏನಾದ್ರು ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ರೈಸ್ ಮಾಡೋಕ್ಕಿಟ್ಟೆ. ಅದೇ ಗ್ಯಾಪಲ್ಲಿ ಪಾತ್ರೆ ಸಾಮಾನು ಜಾಸ್ತಿ ಬಿದ್ದಿತ್ತು. ಸೊ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಎಲ್ಲ ವಾಶ್ ಮಾಡ್ತಾ ಇದ್ದೆ. ನಮ್ಮಮ್ಮ ಯಾವಾಗೂ ಹೇಳೋರು, ಹೆಣ್ಮಕ್ಳು ಎಷ್ಟೇ ಓದಿದ್ರು ಪಾತ್ರೆ ಸಾಮಾನು ತೊಳೆಯೋದು ತಪ್ಪಿದ್ದಲ್ಲ ಅಂತ ಹೇಳ್ತಾ ಇದ್ರು. ಸೊ ನಾನು ಅವಾಗ ಹೇಳ್ತಾ ಇದ್ದೆ, ಅಮ್ಮ ನಾನು ಮನೆ ಕೆಲಸದವ್ರನ್ನ ಇಟ್ಕೋತೀನಿ ಬಿಡಿಮ್ಮ ಅಂತ ಹೇಳ್ತಾ ಇದ್ದೆ. ಸೊ ಇವಾಗ ಅನ್ಸುತ್ತೆ, ಏನು ದುಡ್ಡು ವೇಸ್ಟ್ ಮಾಡಬೇಕು, ಅದೇ ಕಾಸಿದ್ರೆ ಯಾವುದಕ್ಕಾದ್ರೂ ಆಗುತ್ತಲ್ಲಪ್ಪ ನಮ್ಮ ಖರ್ಚಿಗೆ ಅನ್ನೋ ಮೈಂಡ್ಸೆಟ್ ಬರುತ್ತೆ. ಸೊ ಅದೇ ಗ್ಯಾಪಲ್ಲಿ ಬೇಳೆ ಸೊಪ್ಪು ಸಾರು ಕೂಡ ರೆಡಿ ಆಯಿತು. ಸೊ ಅದನ್ನು ರೈಸ್ ಕೂಡ ರೆಡಿ ಆಯಿತು. ಸೊ ಬೇಳೆ ಸಾರನ್ನ ಮಸಿತಾ ಇದ್ದೀನಿ. ನಮ್ಮ ಕಡೆ ಮಸಿಯೋದು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂತ ಅದನ್ನು ಕಮೆಂಟ್ ಮಾಡಿ. ಸೊ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕೆಲ್ಲ ನಿಮಗೆ ತೋರಿಸ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಹಾಗೆ ಒಣಗಿರೋ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಆನಿಯನ್ ಕೂಡ ಹಾಕ್ತಾಯಿದ್ದೀನಿ, ಹಾಗೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಅಷ್ಟೊಂದು ಅಡುಗೆ ಮಾಡೋಕ್ಕೆ ಬರಲ್ಲ. ಸೊ ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡಿ ತೋರಿಸ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಇನ್ಬಾಕ್ಸ್ ಮೆಸೇಜ್ ಹಾಕಿ. ನಾನು ಸೊ ಮೊಟ್ಟೆ ಇತ್ತು, ಆಮ್ಲೆಟ್ ಹಾಕ್ಕೊಂಡೆ ನಾನು ತಿನ್ನೋಣ ಅಂತ. ಸೊ ನಾವೆಲ್ಲೇ ಮನೆ ಹೊರಗಿಂದ ಊಟ ತಿಂದರೆ ನಮಗೆ ಅದು ಸ್ಯಾಟಿಸ್ಫೈ ಅನ್ಸಲ್ರಿ. ಅದೇ ನಾವು ಮನೇಲಿ ಮಾಡ್ಕೊಂಡಿದ್ದು ಊಟ ತಿಂದರೆ ಎಷ್ಟು ಸ್ಯಾಟಿಸ್ಫೈ, ನೆಮ್ಮದಿ ಅನಿಸುತ್ತೆ. ಸೊ ಅಡುಗೆ ಹೆಂಗಾಗಿದೆ ಅಂತ ನೋಡುವಂಥ ಸಮಯ ರೀ. ನಾನು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀನಿ ಸೊಪ್ಪು ಸಾರು ಜೊತೆ ಆಮ್ಲೆಟ್. ಸಕ್ಕತ್ತಾಗಿತ್ತು. ಸೊ ನೀವು ಒಂದ್ಸತಿ ಈ ಥರ ಸೊಪ್ಪು ಸಾರು ಟ್ರೈ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಅಡುಗೆ ಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.